ಕಿತ್ತೂರು ಕರ್ನಾಟಕ ಸೇನೆಯ ಯುವ ಘಟಕ ರಾಜ್ಯಾಧ್ಯಕ್ಷರಾದ ಮಹೇಶ್ ಸೀಗೆಹಳ್ಳಿ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರದ ಸ್ಪಷ್ಟ ಆದೇಶದಂತೆ ಎಲ್ಲ ನಾಮಫಲಕಗಳಲ್ಲಿ 60% ಕನ್ನಡ ಇರಲೇಬೇಕು ಎಂಬ ನಿಯಮವಿದ್ದರೂ ಬೆಳಗಾವಿಯ ಗಲ್ಲಿಗಳಲ್ಲಿ ಅನ್ಯ ಭಾಷೆಯ ನಾಮಫಲಕಗಳು ರಾರಾಜಿಸುತ್ತಿರುವುದು ಕನ್ನಡಿಗರ ಸ್ವಾಭಿಮಾನಕ್ಕೆ ಬಡಿದ ಪೆಟ್ಟಾಗಿದೆ. ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿಫಲತೆಗೆ ಬೆಳಗಾವಿಯ ಅಂಗಡಿ, ಖಾಸಗಿ ಶಾಲೆಗಳು, ಕೈಗಾರಿಕಾ ಕೇಂದ್ರಗಳು, ಆಸ್ಪತ್ರೆಗಳು ಹಾಗೂ ಸಚಿವರು, ಶಾಸಕರ ಬೆಂಬಲಿಗರ ಬ್ಯಾನರ್ಗಳಲ್ಲಿ ಕನ್ನಡ ಮಾಯವಾಗಿದೆ. ಮಹಾನಗರ ಪಾಲಿಕೆಯ ಅಧಿಕಾರಿಗಳು ನಗರದ ಎಲ್ಲ ವ್ಯಾಪಾರಸ್ಥರಿಗೆ ಮತ್ತು ಸಂಸ್ಥೆಗಳಿಗೆ ಕನ್ನಡ ನಾಮಫಲಕ ಅಳವಡಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಬೇಕು. 60% ಕನ್ನಡ ಕಡ್ಡಾಯ. ಎಲ್ಲ ಖಾಸಗಿ ಶಾಲೆ ಕಾಲೇಜುಗಳಲ್ಲಿ, ಆಸ್ಪತ್ರೆಗಳು ಮತ್ತು ಕಾರ್ಖಾನೆಗಳು ನಾಮಫಲಕಗಳಲ್ಲಿ ಕನ್ನಡವೇ ಪ್ರಮುಖವಾಗಿರಬೇಕು. ಕಿತ್ತೂರು ಕರ್ನಾಟಕ ಸೇನೆಗೆ, ಕಿತ್ತೂರು ಕರ್ನಾಟಕ ಸೇನೆಗೆ, ಕನ್ನಡ 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 ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಏನೇ ಬರಲಿ, ಏನೇ ಬರಲಿ, ಯಾತಕ್ಕಾಗಿ ಹೋರಾಟ, ಮಹಾಜನ ವರದಿ ಜಾರಿಯಾಗಲೇಬೇಕು, ಆಗಲೇಬೇಕು, ಮಹಾಜನ ವರದಿ ಜಾರಿ ಆಗಲೇಬೇಕು. ಇವತ್ತೇನಪ್ಪ ಅಂದ್ರೆ ಕಿತ್ತೂರು ಕರ್ನಾಟಕ ಸೇನೆ ಯುವ ಘಟಕದಿಂದ ಬೆಳಗಾವಿ ಮಹಾನಗರ ಪಾಲಿಕೆ ಮುಂದೆ ನಾವು ಹೋರಾಟ ಮಾಡ್ಕೊಂಡಿದ್ವಿ. ಕಾರಣ ವಿಷಯ ಏನಪ್ಪಾ ಅಂತಂದ್ರೆ, ಏನು ಕರ್ನಾಟಕ ಸರ್ಕಾರ ನಾಮಫಲಕಗಳಲ್ಲಿ ಕಡ್ಡಾಯವಾಗಿ 60% ಏನು ಕನ್ನಡವನ್ನು ಬಳಸಬೇಕಂತ ಹೇಳಿದ್ದಾರೆ. ಆದರೆ ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಚಾರದಲ್ಲಿ ಸರ್ಕಾರದ ಆದೇಶವನ್ನು ಪಾಲನೆ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಯಾಕಂದ್ರೆ ತಾವು ನೋಡ್ಬೋದು, ಬೆಳಗಾವಿ ಗಡಿಭಾಗದಲ್ಲಿ ಯಾವ ರೀತಿ ಕನ್ನಡ ಹಾಗೂ ಅನ್ಯ ಭಾಷೆಗಳ ಮಧ್ಯದಲ್ಲಿ ಯಾವ ರೀತಿ ಸಮಸ್ಯೆಗಳು ಉಂಟಾಗ್ತಾ ಇದಾವ. ಮತ್ತು ಬ್ಯಾನರ್ಗಳಲ್ಲಿ ಯಾವುದೇ ಹಬ್ಬ ಹರಿದಿನಗಳು ಬರಲಿ, ಇವತ್ತು ದಸರಾ ಆಗಿರ್ಬೋದು, ಗಣಪತಿ ಹಬ್ಬ ಆಗಿರ್ಬೋದು, ಒಂದು ಬಕ್ರೀದ್ ಆಗಿರ್ಬೋದು, ಯಾವುದೇ ಹಬ್ಬ ಬಂದರೂ ಕೂಡ ಅಲ್ಲಿ ನಾಮಫಲಕ ಬ್ಯಾನರ್ಗಳಲ್ಲಿ ಇವರೇನು ಅನ್ಯ ಭಾಷೆಗಳಲ್ಲಿ ಏನು ಒಂದು ಮರಾಠಿ ಆಗಿರ್ಬೋದು, ಉರ್ದು ಆಗಿರ್ಬೋದು, ಈ ರೀತಿ ಭಾಷೆಗಳನ್ನು ಬಳಸಿ ಕನ್ನಡ ಭಾಷೆಗೆ ಅವಮಾನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಕರ್ನಾಟಕ ಸರ್ಕಾರದ ಆದೇಶವನ್ನು ಪಾಲನೆ ಮಾಡುವಲ್ಲಿ ವಿಫಲರಾಗಿರುವಂಥ ಮಹಾನಗರ ಪಾಲಿಕೆ ಮತ್ತು ಅಧಿಕಾರಿಗಳು. ಯಾಕಂದ್ರೆ ಇವರು ಏನು ಕಸ ವಿಲೇವಾರಿ ಮಾಡಿದಾಗ ಆ ಸ್ಥಳಕ್ಕೆ ಹೋಗಿ ದಂಡವನ್ನು ವಿಧಿಸುವಂಥ ಕೆಲಸವನ್ನ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾಡ್ತಾರೆ. ಆದ್ರೆ ಅನ್ಯ ಭಾಷೆಗಳನ್ನು ನಾಮಫಲಕಗಳಲ್ಲಿ ಏನು ಬಳಸ್ತಾ ಇದ್ದಾರೆ, ಈ ವಿಚಾರವಾಗಿ ಆ ಬ್ಯಾನರ್ಗಳಿಗೆ ದಂಡವನ್ನು ವಿಧಿಸಿ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸೋತೋಗಿದ್ದಾರೆ. ಇವತ್ತು ಏನು ಆಗಿನ ಹಿರಿಯ ಕನ್ನಡಪರ ಹೋರಾಟಗಾರರು ಹಲವು ಹೋರಾಟಗಳನ್ನು ಮಾಡಿ ಮೈ ಮೇಲೆ ಏನು ಕೇಸುಗಳನ್ನ ಹಾಕೊಂಡು ಇವತ್ತು ಮಹಾನಗರ ಪಾಲಿಕೆ ಕನ್ನಡಿಗರ ತೆಕ್ಕೆಗೆ ತಗೊಳ್ಳೋದ್ರಲ್ಲಿ ನಮ್ಮ ಹಿರಿಯ ಹೋರಾಟಗಾರರ ಪ್ರಮುಖ ಪಾತ್ರವಿದೆ. ಆದ್ರೆ ಇಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರವನ್ನು ವಹಿಸುವಂತ ಈ ಅಧಿಕಾರಿಗಳು ಮಾತ್ರ ಕನ್ನಡಿಗರ ಪರವಾಗಿ ಕರ್ನಾಟಕ ಸರ್ಕಾರ ಪರವಾಗಿ ಇಲ್ಲ ಅನಿಸ್ತದೆ. ಯಾಕಂದ್ರೆ ನಾವು ನೋಡ್ಬೋದು, ಮಹಾರಾಷ್ಟ್ರದಲ್ಲಿ ಹೋದ್ರೆ ನಾವು ಬ್ಯಾನರ್ಗಳಲ್ಲಿ ನಾಮಫಲಕ ಕಡ್ಡಾಯವಾಗಿ ಮರಾಠಿ ಭಾಷೆಗಳಲ್ಲಿ ನೋಡ್ತೀರಿ. ಆ ರೀತಿ ಬೆಳಗಾವಿಯಲ್ಲಿ ನಾಮಫಲಕ ಕನ್ನಡದಲ್ಲಿ ಹೆಚ್ಚಾಗಿ 70% ಇವರು ಬಳಸ್ತಾನೆ ಇಲ್ಲ. ಈ ರೀತಿಯಲ್ಲಿ ನೋಡಿದ್ರೆ ಇವರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಹಾರಾಷ್ಟ್ರ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಾ ಇದ್ದಾರಾ ಅಥವಾ ನಮ್ಮ ಕರ್ನಾಟಕ ಸರ್ಕಾರದ ಸಂಬಳ ತಿಂತಾ ಇದ್ದಾರೆ ಅನ್ನೋದು ನಮ್ಗೆ ಬಹಳ ಸಂಶಯ ಕಾಡ್ತಾ ಇದೆ. ಅದಕ್ಕಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಈ ನಾಮಫಲಕಗಳ ವಿಷಯದಲ್ಲಿ ಇವರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಮಾನ್ಯ ಪೊಲೀಸ್ ಆಯುಕ್ತರು ಈ ಮಹಾನಗರ ಪಾಲಿಕೆ ಅಧಿಕಾರಿಗಳ ಮೇಲೆ ನೀವು ಕ್ರಮ ಜರುಗಿಸಬೇಕು. ಯಾಕಂದ್ರೆ ಈ ವಿಚಾರವಾಗಿ ಹೋರಾಟ ಮಾಡಲಿಕ್ಕೆ ಕನ್ನಡ ಪರ ಹೋರಾಟಗಾರರು ಹೋರಾಟಕ್ಕೆ ಹೋದ್ರ ಅವ್ರ ಮೇಲೆ ತಾವು ಸ್ಟೇಷನ್ ಕರೆಸಿ ಅವ್ರ ಮುಚ್ಚಳಿಕೆ ಬರೆಸುವಂತ ಕೆಲಸವನ್ನು ಮಾಡ್ತೀರಿ. ಇದನ್ನ ನೋಡಿದ್ರೆ ನಮ್ಗೆ ಸ್ವಲ್ಪ ಏನ್ ಅನ್ಸ್ತದೆ ಅಂದ್ರೆ, ನಾವು ನಮ್ಮ ನಾಡಿನಲ್ಲಿ ಇದೀವೋ ಅಥವಾ ಬೇರೆಯವ್ರ ನಾಡಿನಲ್ಲಿ ಇದೀವೋ, ಯಾವ ರೀತಿ ಈ ಆಡಳಿತ ನಡೀತಾ ಅನ್ನೋದ್ರ ಬಗ್ಗೆ ನಮ್ಗೆ ಏನೋ ಒಂಥರ ಮನಸ್ಸಿಗೆ ನೋವಾಗ್ತದ. ಆ ಕಾರಣಕ್ಕಾಗಿ ಏನು ಮಾನ್ಯ ಪೊಲೀಸ್ ಆಯುಕ್ತರು ಇಂಥ ಅಧಿಕಾರಿಗಳ ಮೇಲೆ ಯಾರು ಬೇಜವಾಬ್ದಾರಿ ವಹಿಸ್ತಾರಲ್ಲ, ಸರ್ಕಾರ ಆದೇಶವನ್ನು ಉಲ್ಲಂಘನೆ ಮಾಡ್ತಾರ, ಅವ್ರ ಮೇಲೆ ಕ್ರಮ ತಗೋರಿ. ಮತ್ತು ಇವತ್ತು ಏನು ಮಹಾಜನ ವರದಿ ಜಾರಿ ಆಗಬೇಕು, ಏನು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಮಹಾಜನ ವರದಿ ಜಾರಿ ಆಗಬೇಕು ಮತ್ತು ಮಹಾನಗರ ಪಾಲಿಕೆ ನಡೆಸುವಂಥ ಸರ್ವಸಾಧಾರಣ ಸಭೆಯಲ್ಲಿ ಅದನ್ನ ಇತ್ಯರ್ಥ ಮಾಡಿ ಅದನ್ನ ಅಂಗೀಕಾರ ಪಡಿಸಬೇಕು, ಗೊತ್ತುವಳಿಯನ್ನ ಸ್ವೀಕಾರ ಮಾಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ಮತ್ತು ಒಂದು ತಿಂಗಳ ಗಡುವನ್ನ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ. ಇವರೇನಾದ್ರೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಂಪೂರ್ಣವಾಗಿ ಕನ್ನಡಮಯ ಮಾಡಲಿಲ್ಲ ಅಂದ್ರೆ ನಾವು ಇದೇ ಮಹಾನಗರ ಪಾಲಿಕೆ ಮುಂದೆ ಟೆಂಟ್ ಹಾಕುವ ಮುಖಾಂತರ ನಿರಂತರ ಧರಣಿ ಸತ್ಯಾಗ್ರಹವನ್ನು ಮಾಡ್ತವೆ. ಆ ಹೋರಾಟದಲ್ಲಿ ಮಹಾನಗರ ಪಾಲಿಕೆ ಒಳಗಡೆ ಅವಘಡ ನೇರವಾಗಿ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇದಕ್ಕೆ ಮುಖ್ಯ ಕಾರಣರಾಗ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀವಿ. ನಮ್ಮ ಹೆಸರು ಮಹೇಶ್ ಸೀಗೆಹಳ್ಳಿ, ರಾಜ್ಯಾಧ್ಯಕ್ಷರು ಕಿತ್ತೂರು ಕರ್ನಾಟಕ ಸೇನೆ ಯುವ ಘಟಕ.